ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆಯ ಇಂದಿನ ಸಂಚಿಕೆಯನ್ನು ಇವತ್ತು ಶುರು ಮಾಡೋಣ. ಇವತ್ತು 16 ಮತ್ತು 17ನೇ ಶ್ಲೋಕಗಳನ್ನು ಹೇಳೋಣ. ಸಾಂಖ್ಯಯೋಗದಲ್ಲಿ ಅದರ ಅರ್ಥವನ್ನು ತಕ್ಕ ಮಟ್ಟಿಗೆ ತಿಳ್ಕೊಂಡು ಹೋಗೋಣ. ಹಿಂದೆ ಶ್ರೀಕೃಷ್ಣ ಅರ್ಜುನನಿಗೆ ಉಪದೇಶ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಅದೇ ಹೇಳ್ತಾ ಇದ್ದಾನೆ, ಯಾರಿಗೂ ಸಾವಿಲ್ಲ, ಯಾರೂ ಹುಟ್ಟಲ್ಲ, ಯಾರೂ ಸಾಯಲ್ಲ, ದೇಹಕ್ಕೆ ಮಾತ್ರ ಹುಟ್ಟು ಸಾವು, ಅದನ್ನು ಅರ್ಥ ಮಾಡ್ಕೋಬೇಕು. ನಾವು ಜ್ಞಾನಿಗಳಾದೂ ಅದನ್ನು ತಿಳ್ಕೊಂಡಿರ್ತಾನೆ ಅಂತ ಹೇಳ್ತಾರೆ. ಅದನ್ನೇ ಮುಂದುವರಿಸ್ತಾ 16ನೇ ಶ್ಲೋಕದಲ್ಲಿ ಹೇಳ್ತಾರೆ, ನಾಸತೆ ವಿದ್ಯತೆ ಭಾವೋ ನ ಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟೋಸ್ತ್ವ ನಯೋಸ್ತತ್ವದರ್ಶಿಭಿ ಅಂತ ಹೇಳ್ತಾರೆ. ನಾಸತೋ ವಿದ್ಯತೆ ಭಾವೋ ಅಂದರೆ ಸತ್ಯಕ್ಕೆ ಯಾವತ್ತೂ ಸಾವಿಲ್ಲ, ಸತ್ಯ ಸಾಯಲ್ಲ, ಅದಿದ್ದೇ ಇರುತ್ತೆ. ಮತ್ತು ಯಾವುದೇ ವಸ್ತು ಒಂದು ರೂಪಾಂತರ ಹೊಂದತ್ತೆ ಹೊರತು ಅದು ನಾಶ ಆಗಿಬಿಡತ್ತೆ ಅಂತ ಹೇಳೋಕ್ಕಾಗಲ್ಲ. ನೀನು ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಹೋಗುತ್ತೆ. ಅದನ್ನೇ ನಮ್ಮ ಈಗಿನ ವಿಜ್ಞಾನಿಗಳು ಹೇಳ್ತಾರೆ, ಎನರ್ಜಿ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡಿಸ್ಟ್ರಾಯ್ಡ್ ಅಂತ. ಅದನ್ನು ಕೃಷ್ಣ ಅವತ್ತೇ ಹೇಳಿದ್ದ. ನಾವು ಯಾವುದನ್ನು ಸಾಯಿಸೋಕ್ಕೂ ಆಗಲ್ಲ, ಯಾರನ್ನು ಬದುಕ್ಸೋಕ್ಕೂ ಆಗಲ್ಲ, ಯಾವುದನ್ನು ನಾಶ ಪಡಿಸೋಕ್ಕೂ ಆಗಲ್ಲ. ಅದು ಶಕ್ತಿ ಒಂದು ರೂಪದಿಂದ ಇನ್ನೊಂದು ರೂಪ ಹೊಂದ್ಕೊಳುತ್ತೆ ಅಂತ ಹೇಳ್ತಾನೆ. ಅಂದರೆ ಈಗ ನೀರು ನಾವು ತಗೊಂಡ್ರೆ ನೀರು ದ್ರವ ರೂಪದಲ್ಲಿರುತ್ತೆ. ಅದನ್ನು ಕಾಯಿಸ್ತಾ ಇದ್ದರೆ ಅದು ಆವಿಯಾಗಿ ಅನಿಲ ರೂಪಕ್ಕೆ ಹೋಗುತ್ತೆ, ಗ್ಯಾಸ್ ಆಗಿ ಹೋಗ್ಬಿಡತ್ತೆ, ನಮಗೆ ಕಾಣಲ್ಲ. ಅಂದರೆ ನೀರು ನಾಶ ಆಯಿತು ಅಂತ ಅಲ್ಲ, ಅದು ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ, ಆವಿಯ ರೂಪಕ್ಕೆ ಹೋಯಿತು. ಅದೇ ಥರ ಅದನ್ನು ರೆಫ್ರಿಜರೇಟ್ರಲ್ಲಿಟ್ಟರೆ ಅದು ಕಲ್ಲಾಗತ್ತೆ, ಐಸ್ ಗಡ್ಡೆ ಆಗುತ್ತೆ, ಅದು ನೀರೇನೆ, ಅದು ಇನ್ನೊಂದು ರೂಪ. ಹಾಗಾದರೆ ನೀರು ಹೋಗ್ಬಿಡ್ತು ಅಂತ ಹೇಳೋಕ್ಕಾಗತ್ತಾ? ನೀರು ನಾಶ ಆಯಿತಾ? ಇಲ್ಲ, ಅದು ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಬದಲಾವಣೆ ಹೊಂದಿತು ಅಂತ ಹೇಳ್ಬೋದು. ಹಾಗೆಯೇ ಈ ಆತ್ಮನೂ ಅಷ್ಟೇ, ಈಗ ಒಂದು ರೂಪವನ್ನು ಹೊಂದಿದೆ, ಮುಂದೆ ಇದು ರೂಪನ ಚೇಂಜ್ ಮಾಡ್ಕೊಂಡು ಇನ್ನೊಂದು ರೂಪಕ್ಕೆ ಹೋಗುತ್ತೆ. ಅದರಲ್ಲಿ ಯಾರಿಗೂ ಯಾವುದೇ ರೀತಿಯಾದಂತಹ ಸಾವು ಸತ್ತೋಗುತ್ತೆ, ನಾಶ ಆಗಿಬಿಡುತ್ತೆ ಅಂತ ಏನೂ ಇಲ್ಲ. ಅದನ್ನು ಅನ್ಕೋಬೇಡ, ಅದನ್ನು ಸಾಯಿಸ್ತಾ ಇದ್ದೀನಿ, ಅದನ್ನಕ್ಕೆ ನಾನೇ ಕಾರಣ ಅಂತ ಅನ್ಕೋಬೇಡ ಅಂತ ಹೇಳ್ತಾನೆ. ಇದು ಧರ್ಮ ಸ್ಥಾಪನೆಗೆ ಮಾಡ್ತಾ ಇರೋದು ಅಂತ ಶ್ರೀಕೃಷ್ಣ ಹೇಳ್ತಾರೆ. ಅದೇ ರೀತಿ 17ನೇ ಶ್ಲೋಕದಲ್ಲಿ ಹೇಳ್ತಾರೆ, ಅವಿನಾಶೀತು ತದ್ವಿದ್ಧಿ ಏನ ಸರ್ವಮಿಧಂ ತತಂ ವಿನಾಶಮವ್ಯಯಸ್ಯಾಸ್ಯ ನ ಕಶ್ಚಿತ್ ಕರ್ತುಮರ್ಹಸಿ ಅಂತ ಹೇಳ್ತಾರೆ. ಅಂದರೆ ಅವಿನಾಶೀತು ತದ್ವಿದ್ಧಿ, ಈ ಒಂದು ದೇಹಕ್ಕೆ, ಈ ಒಂದು ಆತ್ಮಕ್ಕೆ ಅವಿನಾಶ, ಸತ್ಯಕ್ಕೆ ನಾಶ ಇಲ್ಲ. ಒಂದು ವಸ್ತುವಿಗೆ ನಾಶ ಮಾಡೋಕ್ಕಾಗಲ್ಲ. ಅದನ್ನು ಯಾವುದನ್ನು ಸೃಷ್ಟಿ ಮಾಡಿದೆಯೋ ಒಂದು ದೈವ ಅನ್ನೋದು ಅಥವಾ ಒಂದು ಪ್ರಕೃತಿ ಯಾವುದನ್ನು ಸೃಷ್ಟಿ ಮಾಡಿದೆಯೋ ಅದನ್ನು ನಾಶ ಮಾಡೋಕ್ಕಾಗಲ್ಲ. ಅದು ಒಂದರಿಂದ ಒಂದು ರೂಪಕ್ಕೆ ಹೋಗುತ್ತೆ, ಅದು ಯಾವಾಗಲೂ ಇಲ್ಲೇ ಇರುತ್ತೆ. ಅದನ್ನು ಯಾರೂ ನಾಶ ಮಾಡೋಕ್ಕಾಗಲ್ಲ. ಅದನ್ನು ನೀನು ಅರ್ಥ ಮಾಡ್ಕೋಬೇಕು. ಕಶ್ಚಿತ್ ಕರ್ತುಮರ್ಹಸಿ, ನೀ ಅದನ್ನು ಅರ್ಥ ಮಾಡ್ಕೋ ಒಂದು ಸ್ವಲ್ಪ. ವಿನಾಶ, ಯಾವುದಕ್ಕೂ ವಿನಾಶ ಅನ್ನೋದಿಲ್ಲ. ಯಾವುದೇ ಕಲ್ಲು ಮಣ್ಣು ಅದಕ್ಕೂ ಒಂದು ರೂಪ ಇರುತ್ತೆ. ಅದೇ ಒಂದು ಪುಡಿ ಆದಾಗ ಮಣ್ಣಾಗತ್ತೆ, ಕಲ್ಲು ಒಂದು ಪುಡಿ ಆದಾಗ ಮಣ್ಣಾಗತ್ತೆ, ಮಣ್ಣು ಇನ್ನೂ ಪುಡಿ ಆದಾಗ ಮರಳಾಗತ್ತೆ. ಹಾಗೆ ಅದರಿಂದ ಜೀವ ಉತ್ಪತ್ತಿ ಆಗತ್ತೆ. ಹೀಗೆ ಒಂದರಿಂದ ಒಂದು ಚಕ್ರದ ರೀತಿಯಲ್ಲಿ ನಡೀತಾ ಇರುತ್ತೆ. ಯಾವುದಕ್ಕೂ ನಾಶ ಇಲ್ಲ. ಸೃಷ್ಟಿಯಲ್ಲಿ ಯಾವುದೂ ನಾಶ ಆಗಲ್ಲ. ಒಂದರಿಂದ ಒಂದು ಕಡೆಗೆ ರೂಪಾಂತರ ಹೊಂದತ್ತೆ ಹೊರತು ಇನ್ನೇನೂ ಆಗಲ್ಲ. ಇದನ್ನು ಅರ್ಥ ಮಾಡ್ಕೋ. ಇಡೀ ವಿಶ್ವವೇ ಒಂದು ಚೈತನ್ಯದ ರೂಪವಾಗಿದೆ. ಇಡೀ ವಿಶ್ವವೇ ಒಂದು ಚೈತನ್ಯದ ರೂಪ. ಅದರಲ್ಲಿ ನೀನು ಅದರ ಒಂದು ಪಾರ್ಟ್, ಅದರ ಒಂದು ಕಣ. ನೀನು ಒಂದು ಚೈತನ್ಯವಾಗಿ ಎದ್ದು ನಿಂತಿದೆಯಾ. ಇವತ್ತು ನೀನಿರ್ತೀಯ, ಮುಂದೆ ಇನ್ಯಾವುದೋ ರೂಪದಲ್ಲಿ ಇರ್ತೀಯ ಹೊರತು ಅದರಲ್ಲಿ ಏನು ನಾಶ ಆಗಲ್ಲ. ಈ ಒಂದು ಚೈತನ್ಯ ಇದರಿಂದ ಒಂದು ದೇಹವನ್ನು ಬಿಟ್ಟು ಇನ್ನೊಂದು ದೇಹಕ್ಕೆ ಹೋಗುತ್ತೆ ಅಷ್ಟೇ ಹೊರತು ಇನ್ನೇನೂ ಆಗಲ್ಲ. ಅದಕ್ಕೋಸ್ಕರ ನೀನು ದುಃಖ ಪಡ್ತಾ ಇರಬೇಡ. ಮತ್ತು ಜ್ಞಾನಿಯಾದವನು ಅದರ ಬಗ್ಗೆ ದುಃಖ ಪಡಲ್ಲ, ಅದರ ಬಗ್ಗೆ ವ್ಯಥೆ ಪಡಲ್ಲ, ಯಾವುದ್ರ ಬಗ್ಗೆನೂ ವ್ಯಥೆ ಪಡಲ್ಲ. ಹಿಂದೆ ಕಳೆದೋಯ್ತು. ಈಗ ನಾವು ಮಾಡಬೇಕಾಗಿರೋದು ಕೆಲಸ ಅದನ್ನು ನೋಡ್ತಾ ಇರಬೇಕು. ಮುಂದೆ ಯಾವ ಕೆಲಸ ನಮಗೆ ಬರುತ್ತೋ ಅದನ್ನು ನಾವು ಮಾಡ್ತಾ ಹೋಗಬೇಕೇ ಹೊರತು ನಾವು ಹಿಂದೆ ಹಿಂಗಾಗೋಗುತ್ತೆ, ಮುಂದೆ ಇನ್ನೇನೋ ಆಗುತ್ತೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಡ ಅಂತ ಕೃಷ್ಣ ಈ 2 ಶ್ಲೋಕದಲ್ಲಿ ಹೇಳ್ತಾನೆ. ಇವತ್ತಿಗೆ ಇಲ್ಲಿಗೆ ಮುಗಿಸೋಣ.
ನಾನು ನಿಮ್ಮಲ್ಲಿ ದಯವಿಟ್ಟು ಒಂದು ನಿವೇದನೆ, ಎಲ್ಲನೂ ಈ ಒಂದು ಸಣ್ಣ ಒಂದು ಪರಿಶ್ರಮ ನಾನು ಮಾಡ್ತಾ ಇರೋದು, ಇದನ್ನು ಎಲ್ಲರಿಗೂ ತಲುಪಬೇಕು, ನಂದು ಇನ್ನೊಂದು ಹೆಜ್ಜೆ ಮುಂದೆ ಹೋಗುವಂಗೆ ಆಗಬೇಕು, ಜನಗಳಿಗೆಲ್ಲ ಉಪಯೋಗ ಆಗಬೇಕು ಅನ್ನೋದೇ ನನ್ನ ಉದ್ದೇಶ. ಆದ್ದರಿಂದ ಎಲ್ಲರೂ ಆದಷ್ಟು ನಿಮ್ಮ ಒಂದು ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ, ನಿಮ್ಮ ಒಂದು ಇದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರೆಗ್ಯುಲರಾಗಿ ಈ ವಿಡಿಯೋ ಬರುತ್ತೆ. ಒಂದೊಂದು ಶ್ಲೋಕ ಅಥವಾ 2 ಶ್ಲೋಕಗಳನ್ನೇ ತಿಳ್ಕೊಂಡು ಹೋದರೆ, ಅಂದರೆ ಒಂದೊಂದು ಹನಿ ಹನಿಗೂಡಿದ್ರೆ ಹಳ್ಳ ಅನ್ನೋ ಹಾಗೆ ಒಂದೊಂದು ಶ್ಲೋಕದಲ್ಲೇ ಭಾರಿ ಅರ್ಥಗಳಿದೆ. ಒಂದೊಂದು ಶ್ಲೋಕದ ಬಗ್ಗೆನೇ ಒಂದೊಂದು ದಿವಸ ಉಪನ್ಯಾಸ ಕೊಡುವಷ್ಟು ಅರ್ಥಗರ್ಭಿತವಾಗಿದೆ ಶ್ಲೋಕಗಳು. ಅದರಲ್ಲಿ ಸಣ್ಣದಾಗಿ ನಿಮ್ಮ ಬಿಡುವಿರುವ ಟೈಮಲ್ಲಿ ಒಂದು ಸ್ವಲ್ಪ ನೋಡಲಿ ಅಂತ ಹೇಳ್ತಾ ಇದ್ದೀನಿ. ಆದ್ದರಿಂದ ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ರೆಗ್ಯುಲರ್ ಅಪ್ಡೇಟ್ಸ್ ಬರ್ತಾ ಇರುತ್ತೆ ನಿಮಗೆ. ನೀವು ಇದನ್ನು ತಿಳ್ಕೊಂಡು ಇನ್ನೊಂದು 4 ಜನಕ್ಕೆ ಹೇಳೋ ಒಂದು ಅವಕಾಶವೂ ಆಗತ್ತೆ. ಆದ್ದರಿಂದ ಎಲ್ಲರಿಗೂ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ, ದಯವಿಟ್ಟು ಲೈಕು, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ಒಳ್ಳೆಯ ವಿಚಾರಗಳು ಎಲ್ಲರ ಮನಸ್ಸನ್ನು ಮುಟ್ಲಿ ಅನ್ನೋದು ನನ್ನ ಒಂದು ಉದ್ದೇಶ. ಎಲ್ಲರಿಗೂ ನಮಸ್ಕಾರ. ನಾಳೆ ಭೇಟಿಯಾಗೋಣ.